ಯುವಕರು ಮದುವೆ ಕನಸು ಕಟ್ಕೊಂಡು ಕನ್ಯೆ ಹುಡುಕ್ತಾ ಇದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಐನಾತಿ ಫೇಕ್ ಡಿಪಿ ಹಾಕಿ ಯಾಮಾರಿಸಿದ್ದಾಳೆ. ಮದುವೆ ಆಸೆ ತೋರಿಸಿ ಕೋಟಿ ಕೋಟಿ ಪೀಕಿದ್ದಾಳೆ. ಈ ಆನ್ಲೈನ್ ಯುಗದಲ್ಲಿ ಹೆಣ್ಣಿನ ಮೋಹಕ್ಕೆ ಮನಸೋಲದವರೇ ಇಲ್ಲ ಕಣ್ರಿ. ಕಲರ್ ಡಿಪಿ ಲಕಲಕ ಅನ್ನೋ ರೀಲ್ಸ್ ಹಾಕಿದ್ರೆ ಮುಗಿದೇ ಹೋಯ್ತು. ಬೆಳದಿಂಗಳ ಬಾಲಿಯರಿಗಾಗಿ ಮನೆ ಮಠ ಮಾರೋದಕ್ಕೂ ರೆಡಿಯಾಗಿ ಬಿಡ್ತಾರೆ. ಹುಡುಗರ ಇದೇ ವೀಕ್ನೆಸ್ ಅನ್ನೇ ಕೆಲ ಐನಾತಿಗಳು ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮದುವೆ ಆಗ್ತೀನಿ, 3 ಹೊತ್ತು ಮುದ್ದಾಡಿ ಬಾಳು ಕೊಡ್ತೀನಿ ಅಂತ ಯುವತಿಯೊಬ್ಬಳು ಲಕ್ಷ ನಾಮ ಹಾಕಿದ್ದಾಳೆ. ಫೇಕ್ ಡಿಪಿ ಹಾಕಿದ್ಲು, ಲಕ್ಷ ಪೀಕಿದ್ಲು. ಮದುವೆ ಆಸೆ, ಕೋಟಿ ವಂಚನೆ. ಪಳಪಳ ಹೊಳೆಯೋ ಈ ಬ್ಯೂಟಿ ಫೋಟೋಗಳನ್ನೇ ಡಿಪಿಗೆ ಹಾಕೊಂಡು ವಂಚಕಿ ಯಾಮಾರಿಸಿದ್ದಾಳೆ. ಇತ್ತೀಚೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಮದುವೆಗಾಗಿ ಹುಡುಗಿ ಹುಡುಕ್ತಾ ಇದ್ದ. ಶಾದಿ.comನಲ್ಲಿ ತನ್ನ ಪ್ರೊಫೈಲ್ ಅಪ್ಲೋಡ್ ಮಾಡಿದ್ದ. ಯಾವ್ದಾದ್ರೂ ಹುಡುಗಿ ಸಿಗ್ತಾಳಾ ಅಂತ ನಿತ್ಯ ಹುಡುಕಾಡ್ತಾ ಇದ್ನಂತೆ. ಈ ವೇಳೆ ಆನ್ಲೈನ್ ಮೋಸಗಾತಿ ಬಲೆ ಬೀಸಿದ್ದಾಳೆ. ಕಾರುಣ್ಯ ಅನ್ನೋ ಐಡಿಯಲ್ಲಿ ಮೆಸೇಜ್ ಮಾಡೋಕೆ ಶುರು ಮಾಡಿದ್ಲು. ನಿನ್ನೆ ಮದ್ವೆ ಆಗ್ತೀನಿ, ಜೀವನ ಪೂರ್ತಿ ಜೊತೆಯಾಗಿ ಇರೋಣ ಅಂತ ರೀಲ್ ಸುತ್ತಿದ್ಲು. ನೈಟೆಲ್ಲ ಚಾಟಿಂಗ್ ಮಾಡ್ತಾ ಇದ್ದ ವಂಚಕಿ ವಂಚನೆ ಮಾಡೋದಕ್ಕೆ ಖತರ್ನಾಕ್ ಸ್ಕೆಚ್ ಹಾಕಿದ್ಲು. ದಿನ ಕಳೀತಾ ಇದ್ದಂತೆ ಷೇರು ಮಾರುಕಟ್ಟೆ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ಲು. ಅಬುದಾಬಿಯ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ, ಈವಾಗ್ಲೇ ನೀನು ಹಣ ಹೂಡಿಕೆ ಮಾಡು, ನಾವು ಮದ್ವೆ ಆದ್ಮೇಲೆ ಚೆನ್ನಾಗಿರಬಹುದು ಅಂತ ಮಕ್ಕರ್ ಮಾಡಿದ್ದಾಳೆ. ಯುವತಿಯ ಮಾತು ನಂಬಿದ ಯುವಕ ಲಕ್ಷ ವರ್ಗಾವಣೆ ಮಾಡಿದ್ನಂತೆ. ಹಣ ಕೈ ಸೇರ್ತಾ ಇದ್ದಂತೆ ಸುಂದರಿ ಉಲ್ಟಾ ಹೊಡೆದಿದ್ದಾಳೆ. ಮೆಸೇಜ್ ಮಾಡಿದ್ರೆ ನಿನ್ ಮಾನ ಹರಾಜ್ ಹಾಕ್ತೀನಿ ಅಂತ ಆವಾಜ್ ಹಾಕಿ ಬ್ಲಾಕ್ ಮಾಡಿದ್ದಾಳೆ. ಹೀಗೆ 3 ಯುವಕರಿಂದ ಬರೋಬ್ಬರಿ 1.5 ಕೋಟಿ ಹಣ ವಸೂಲಿ ಮಾಡಿದ್ದಾಳಂತೆ. ಫೇಕ್ ಸುಂದರಿ ನಂಬಿ ಮೋಸ ಹೋದ ಯುವಕರು ಕಂಗಾಲಾಗಿದ್ದು ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. 3 ಒಂದೇ ನಂಬರ್ ಮತ್ತು ಒಂದೇ ಹೆಸರಿನಲ್ಲಿ ವಂಚಿಸಿರೋದು ದೂರಿನಲ್ಲಿ ಉಲ್ಲೇಖ ಆಗಿದೆ. ಅದೇನೇ ಇರ್ಲಿ, ಆನ್ಲೈನ್ನಲ್ಲಿ ಕನ್ಯೆ ಹುಡುಕೋ ಹುಡುಗರು ಇನ್ಮುಂದೆಯಾದ್ರೂ ಹುಷಾರಾಗಿರ್ಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಡಿಜಿಟಲ್ ಅರೆಸ್ಟ್ ಕೇಸ್ ಹೆಚ್ಚಾಗ್ತಾ ಇದೆ. ಇದೀಗ ಟೆಕ್ಕಿಯನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಕೋಟಿ ಹಣ ಪೀಕಿದ್ದಾರೆ. ಡಿಜಿಟಲ್ ಅರೆಸ್ಟ್, 2 ಕೋಟಿ ಅಬೇಸ್. ಆಸ್ತಿ ಮಾರಿ ಹಣ ಕೊಟ್ಟ ಟೆಕ್ಕಿ ಕಕ್ಕಾಬಿಕ್ಕಿ. ಇದು ಡಿಜಿಟಲ್ ಯುಗ. ಕೂತಲ್ಲೇ ಇಡೀ ಜಗತ್ತನ್ನೇ ಬುಗುರಿ ಆಡಿಸಿದಂತೆ ಆಡಿಸೋ ಕಾಲ. ತಂತ್ರಜ್ಞಾನ ಅನ್ನೋದು ಎಷ್ಟು ಪ್ರಯೋಜನ ಇದೆಯೋ ಅಷ್ಟೇ ಭಯಂಕರ. ಆನ್ಲೈನ್ನಲ್ಲೇ ಸಂಸಾರ ಮಾಡೋ ಈ ಕಾಲದಲ್ಲಿ ಹಣ ಮಾಡೋದು ದೊಡ್ಡ ವಿಷಯವೇ ಏನಲ್ಲ ಬಿಡಿ. ಇತ್ತೀಚೆಗೆ ಡಿಜಿಟಲ್ ಅರೆಸ್ಟ್ ಅನ್ನೋ ಅಸ್ತ್ರ ಹೂಡ್ತಿರೋ ಸೈಬರ್ ಚೋರರು ಕೋಟಿ ಪೀಕಿ ವಂಚಿಸ್ತಾ ಇದ್ದಾರೆ. ಇದೇ ರೀತಿ ಬೆಂಗಳೂರಲ್ಲಿ ಟೆಕ್ಕಿಗೆ ವಂಚನೆ ಎಸಗಿದ್ದಾರೆ. ಸೈಬರ್ ಖದೀಮರು ಅದೆಷ್ಟರ ಮಟ್ಟಿಗೆ ಬಾಲ ಬಿಚ್ಚಿದ್ದಾರೆ ಅನ್ನೋದಕ್ಕೆ ಈ ಸ್ಟೋರಿ ಮತ್ತೊಂದು ಸಾಕ್ಷಿ. ವೈಟ್ ಫೀಲ್ಡ್ ಬಳಿಯ ವಿಜ್ಞಾನ ನಗರದ ಟೆಕ್ಕಿ ಬಬಿತಾ ದಾಸ್ಗೆ ಬರೋಬ್ಬರಿ 2 ಕೋಟಿ ವಂಚನೆ ಎಸಗಿದ್ದಾರೆ. 10 ವರ್ಷದ ಮಗನ ಜೊತೆ ವಾಸವಾಗಿದ್ದ ಬಬಿತಾ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಹೀಗಿರುವಾಗಲೇ ನಾವು ಮುಂಬೈ ಪೊಲೀಸರು ಎಂದು ಆನ್ಲೈನ್ ಕಿರಾತಕರು ವಿಡಿಯೋ ಕಾಲ್ ಮಾಡ್ತಾರೆ. ಬ್ಲೂ ಡಾರ್ಟ್ ಕೊರಿಯರ್ನಲ್ಲಿ ಬ್ಯಾಗೇಜ್ ಸಿಕ್ಕಿದೆ. ಆ ಬ್ಯಾಗೇಜ್ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಆಗಿದೆ. ನಾವೀಗ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ವೆರಿಫೈ ಮಾಡೋವರೆಗೂ ಎಲ್ಲೂ ಹೋಗೋ ಹಾಗಿಲ್ಲ. ನಾವು ಹೇಳೋ ಆ್ಯಪ್ ಇನ್ಸ್ಟಾಲ್ ಮಾಡಬೇಕು. ನಾವು ಹೇಳಿದಷ್ಟು ಹಣವನ್ನ ನಮ್ಮ ಖಾತೆಗೆ ಹಾಕಬೇಕು. ಹೇಳಿದ ಹಾಗೆ ಕೇಳದಿದ್ರೆ ನಿಮ್ಮ ಮಗನ ಜೀವನಕ್ಕೆ ಸಮಸ್ಯೆ ಆಗುತ್ತೆ ಅಂತ ಬೆದರಿಸಿದ್ದಾರೆ. ಸೈಬರ್ ಖದೀಮರ ಮಾತಿಗೆ ಬೆಚ್ಚಿಬಿದ್ದ ಬಬಿತಾ ಮಾಲೂರು ಬಳಿಯ ತಮ್ಮ ಸೈಟು ಮಾರಾಟ ಮಾಡಿ ಹಣ ಹಾಕಿದ್ದಾರೆ. ನಂತರ ವಾಸವಿದ್ದ ಫ್ಲಾಟ್ ಕೂಡ ಮಾರಾಟ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ICICI ಬ್ಯಾಂಕ್ನಲ್ಲೂ ಲೋನ್ ಮಾಡಿ ಬರೋಬ್ಬರಿ 2 ಕೋಟಿ ಹಣ ವರ್ಗಾಯಿಸಿದ್ದಾರೆ. ಸರಿ, ಈ ಥರದ ಡಿಜಿಟಲ್ ಅರೆಸ್ಟ್ಗಳು ತುಂಬ ಆಗ್ತಾ ಇದ್ದಾವೆ. ಅದು ದೂರುಗಳು ದಾಖಲಾಗ್ತಾ ಇದ್ದಾವೆ. ಸಾರ್ವಜನಿಕರಲ್ಲಿ ಒಂದು ಮನವಿ ಏನು ಅಂತಂದರೆ, ಯಾರೂ ಕೂಡ ಆನ್ಲೈನಲ್ಲಿ ಯಾರನ್ನೂ ಕೂಡ ಅರೆಸ್ಟ್ ಮಾಡೋ ಅಂಥದ್ದು ಅಥವಾ ಕಾಂಟ್ರಾಬ್ಯಾಂಡ್ ಆರ್ಟಿಕಲ್ ಇದೆ, ಬೇರೆ ಥಿಂಗ್ಸ್ ಇದೆ ಅಂತೇಳಿ ಹೆದರಿಸೋವಂಥದ್ದು ಯಾವ ಪೊಲೀಸರು ಯಾವ ಏಜೆನ್ಸಿಯೂ ಕೂಡ ಮಾಡಲ್ಲ. ಅಂಥದ್ದಕ್ಕೆ ಯಾರೂ ಕಿವಿಗೊಡಬಾರ್ದು. ಏನಾದರೂ ಇದ್ರೆ ನೇರವಾಗಿ ಪೊಲೀಸರನ್ನ ಅಪ್ರೋಚ್ ಮಾಡಬೇಕು.
ಮತ್ತು ಇಮಿಡಿಯೇಟ್ 1930ಗೆ ಕರೆ ಮಾಡೋದು ಸೂಕ್ತ ಅಂತ ಮನವಿ ಮಾಡ್ತೀವಿ. ಪ್ರಕರಣ ದಾಖಲು ಮಾಡಿದ್ದೀವಿ, ತನಿಖೆ ಮಾಡ್ತೀವಿ. ಸದ್ಯ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಜನ ಮಾತ್ರ ಮೋಸ ಹೋಗ್ತಾನೆ ಇದ್ದಾರೆ. ಇನ್ಮೇಲಾದ್ರೂ ಸೈಬರ್ ವಂಚಕರಿಂದ ಹುಷಾರಾಗಿರಬೇಕದ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ.